ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಭಿರುಚಿ. ಇವತ್ತಿನ ಸ್ಪೆಷಲ್ ತಿಂಡಿ ಏನು ಅಂದರೆ ಮೇಥಿ ಪರಾಟ ಅಥವಾ ಮೇಥಿ ತೇಪ್ಲ ಅಂತ ಹೇಳ್ತಾರಲ್ವ, ಅದು ತುಂಬ ರುಚಿಯಾಗಿರುತ್ತೆ. ಮಾಡೋದಂತೂ ಅಷ್ಟೇ ಈಸಿ. ಚಪಾತಿ ಬದಲು ರುಚಿಯಾದ ಈ ಮೇಥಿ ಪರೋಟಾನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬ್ರು ಭೇಟಿ ಕೊಟ್ಟಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಎಲ್ಲರಿಗೂ ಇಷ್ಟ ಆಗುವಂಥ ಈ ಮೇಥಿ ಪರಾಟನ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಹಾಗೆ ಲಂಚ್ ಅಥವಾ ಡಿನ್ನರ್ಗೆ ಯಾವುದಕ್ಕೆ ಬೇಕಿದ್ರೂ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಹಾಗಾದರೆ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಬಿಟ್ಟು ಬಿಡಿಸಿಟ್ಕೊಂಡು ನೀಟಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಇದಕ್ಕೆ 1 ಬಟ್ಲಷ್ಟು ಗೋಧಿ ಹಿಟ್ಟನ್ನು ಹಾಕೋತಿದ್ದೀನಿ. ಪೂರ್ತಿಯಾಗಿ 1 ಬಟ್ಲು ಹಾಕಿಲ್ಲ, ಸ್ವಲ್ಪ ಮಿಕ್ಸ್ಕೊಂಡಿದ್ದೀನಿ. ಸ್ವಲ್ಪ ಹಿಟ್ಟೇನಾದರೂ ಮೆತ್ತಗೆ ಅನಿಸಿದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋದಕ್ಕಷ್ಟೇ. ಹಾಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಮತ್ತು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡ್ಬಿಟ್ಟು ಒಮ್ಮೆ ಡ್ರೈ ಆಗಿ ಹಾಗೆ ನೀರು ಹಾಕೊಳ್ದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀರು ಹಾಕ್ಕೊಂಡ್ಬಿಟ್ರೆ ಅರಿಶಿನ ಪುಡಿ ಅಥವಾ ಉಪ್ಪು ಚೆನ್ನಾಗಿ ಬೆರೆಯೋದಿಲ್ಲ. ಹಾಗಾಗಿ ಡ್ರೈ ಆಗಿ ಫಸ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆಯಿತು. ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೊಳ್ಳಿ. ಸ್ವಲ್ಪ ಚಪಾತಿ ಹಿಟ್ಟಿನಕ್ಕಿಂತ ಒಂಚೂರು ಗಟ್ಟಿಯಾಗಿದ್ರೂ ನಡೆಯುತ್ತೆ. ಆಮೇಲೆ ಸೊಪ್ಪಿನಲ್ಲಿರುವಂತಹ ನೀರೆಲ್ಲ ಬಿಟ್ಕೊಂಡು ಇನ್ನೊಂದು ಚೂರು ಹಿಟ್ಟು ಮೆತ್ತಗಾಗತ್ತೆ. ಆ ಕಾರಣಕ್ಕಾಗಿ ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೋಬೇಕು ಇದನ್ನು. ನಂತರ 1 ಸ್ಪೂನ್ನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಿಬಿಟ್ಟು ಲಾಸ್ಟಲ್ಲಿ ನೀಟಾಗಿ ಒಮ್ಮೆ ನೀಡ್ ಮಾಡಿಬಿಟ್ಟು ಇನ್ನೊಮ್ಮೆ ಇದನ್ನು ಕಲಿಸ್ಕೊಂಡು ಇದನ್ನು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಸುಮಾರು 10 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ಇದು ನೆನೆಸದೆ ಹಾಗೆ ಕೂಡ ಮಾಡ್ಬೋದು, ಸ್ವಲ್ಪ ಹಾರ್ಡ್ ಬರುತ್ತೆ ಅಷ್ಟೇ. ನೆನೆಸಿದ್ರೆ ಮಾತ್ರ ತುಂಬ ಸಾಫ್ಟ್ ಆದಂತಹ ಮೇಥಿ ಪರಾಟ ರೆಡಿ ಆಗುತ್ತೆ. ಇವಾಗ ನೋಡಿ 10 ನಿಮಿಷಗಳ ಕಾಲ ಇದನ್ನು ನೆನೆಸಿಟ್ಟಿದ್ದಾಯಿತು. ನಂತರ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ನೀಡ್ ಮಾಡ್ಕೊಂಡ್ಬಿಟ್ಟು ಈಗ ಚಪಾತಿಗೆಲ್ಲ ಎಷ್ಟು ತೊಗೋತೀವಲ್ವ ಹಿಟ್ಟು, ಅಷ್ಟೇ ಒಂದು ಬಾಲ್ ಸೈಜಷ್ಟು, ಚಿಕ್ಕ ಬಾಲ್ ಸೈಜಷ್ಟು ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ಒಮ್ಮೆ ಒತ್ಕೋತಾ ಇದ್ದೀನಿ ನೋಡಿ. ಇವಾಗ ಇದಕ್ಕೆ ಮೇಲೆ ಹಿಟ್ಟು ಹಾಕೊಳ್ಳೋದಕ್ಕೆ ಗೋಧಿ ಹಿಟ್ಟನ್ನೇ ತೊಗೊಂಡಿದ್ದೀನಿ. ಚಪಾತಿ ಹೇಗೆ ಲಟ್ಸ್ಕೊತೀವೋ ಅದೇ ರೀತಿಯಾಗಿ ಸ್ವಲ್ಪ ದಪ್ಪವಾಗಿ ಲಟ್ಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟ ಆಗೋರು ಇದಕ್ಕೆ ಗರಂ ಮಸಾಲ ಹಾಗೆ ಕೊರಿಯಾಂಡರ್ ಪೌಡರು ಮತ್ತು ಜೀರಾ ಪೌಡರ್ ಇದನ್ನು ಕೂಡ ನೀವು ಈ ಮೇಥಿ ಪರಾಟಾಗೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಮಕ್ಕಳಿಗೆ ಮಾಡ್ತಿರೋ ಕಾರಣ ಅದು ಯಾವ ಮಸಾಲೆ ಪೌಡರ್ಗಳನ್ನು ಹಾಕ್ಕೊಂಡಿಲ್ಲ. ನಿಮಗೆ ಇಷ್ಟ ಆಗುತ್ತೆ ಮಸಾಲೆ ಸ್ಮೆಲ್ಲು ಹಾಗೆ ಮಸಾಲೆ ಹಾಕಿರೋವಂಥ ಪರಾಟ ಅನ್ನೋದಿದ್ರೆ ನೀವು ಧಾರಾವಾಳವಾಗಿ ಮಸಾಲೆಗಳನ್ನ ಆ್ಯಡ್ ಮಾಡಿಕೊಂಡು ಚಪಾತಿ ರೀತಿಯಲ್ಲಿ ಇದನ್ನು ಲಟ್ಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ನಾನು ಸ್ವಲ್ಪ ದಪ್ಪವಾಗೇ ಲಟ್ಸ್ಕೊಂಡಿದ್ದೀನಿ, ತುಂಬ ತೆಳುವಾಗಿಲ್ಲ ನೋಡಿ. ಈ ಥರ ಇಟ್ಟರೆ ಕೈಯೆಲ್ಲ ಕಾಣಿಸೋದಿಲ್ಲ, ಸ್ವಲ್ಪ ದಪ್ಪವಾಗಿದೆ ಮೀಡಿಯಮ್ ಆಗಿ. ಹಂಚಕ್ಕಾದ್ಮೇಲೆ ಇದಕ್ಕೆ ಹಾಕ್ಕೊಂಡಿದ್ದೀನಿ ಪರಾಠನ. ಒಂದು ಸೈಡು ಬೆಂದ ಮೇಲೆ ಇನ್ನೊಂದು ಸೈಡು ಫ್ಲಿಪ್ ಮಾಡ್ಕೊತಿದ್ದೀನಿ. ನಂತರ ಇದಕ್ಕೆ ಅರ್ಧ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೋಬೇಕು. ನಾರ್ಮಲ್ ಚಪಾತಿ ಎಲ್ಲ ಬೇಯಿಸ್ತೀವಲ್ವ ಅದೇ ರೀತಿಯಾಗಿ ಸಾಫ್ಟಾಗಿ ಬೇಕಿದ್ರೂ ನೀವು ಬೇಯಿಸ್ಕೋಬೋದು. ಹಾಗೆ ನಿಮಗೆ ಸಾಫ್ಟ್ ಇಷ್ಟ ಇಲ್ಲ, ಸ್ವಲ್ಪ ಖಡಕ್ಕಾಗೆ ಬೇಕು ಅನ್ನೋದಿದ್ರೆ ಇನ್ನೊಂದು ನಿಮಿಷ ಜಾಸ್ತಿ ಅಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಖಡಕ್ಕಾದಂತಹ ನಿಮಗೆ ಮೇಥಿ ಪರಾಟ ರೆಡಿ ಆಗುತ್ತೆ. ಅದು ಕೂಡ ತುಂಬ ಚೆನ್ನಾಗಿ ಖಡಕ್ ಪರಾಟನ 1-2 ದಿನ ಇಟ್ಕೊಂಡು ಕೂಡ ತಿನ್ನಬಹುದು. ಇದರಲ್ಲಿ ಮೇಥಿ ಇದೇ ರೀತಿಯಾಗಿ ಪರಾಟ ಮಾಡಿಬಿಟ್ಟು ಖಾಕ್ರಾ ಕೂಡ ಮಾಡಬಹುದು. ನಿಮ್ಗೆ ಯಾರಿಗಾದರೂ ಖಾಕ್ರಾ ಹೇಗೆ ಮಾಡಬೇಕು ಅಂತ ತಿಳ್ಕೊಬೇಕು ಅಂತಿದ್ರೆ ಲಿಂಕ್ನ ಐ ಕಾರ್ಡಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಪ್ಲೇನ್ ಖಾಕ್ರಾ ಮಾಡಿದ್ದೀನಿ, ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಇವಾಗ 2 ಸೈಡು ಬೇಯಿಸ್ಕೊಂಡಿದ್ದಾಯಿತು. ಮೇಥಿ ಪರಾಟ ರೆಡಿ ಆಯಿತು. ರುಚಿಯಾದಂತಹ ಮೇಥಿ ಪರಾಟ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮ್ಮ ಮಕ್ಕಳು ಹಾಗೆ ದೊಡ್ಡವರು ಎಲ್ರಿಗೂ ಇಷ್ಟ ಆಗುತ್ತೆ. ಅದರ ಸ್ಮೆಲ್ಲೇ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ಲೈಟಾಗಿ ಕಹಿ ಆಗಿರುತ್ತೆ, ಅದು ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ. ಇವಾಗ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅನ್ನೋದನ್ನು ಒಂದನ್ನು ಮುರಿದ್ಬಿಟ್ಟು ತೋರಿಸ್ತಿದ್ದೀನಿ ನೋಡಿ. ಎಷ್ಟು ಸಾಫ್ಟ್, ಈಸಿಯಾಗಿ ಮುರಿಯುತ್ತೆ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಒಳ್ಳೆ ಫ್ಲೇವರ್ ಇರುತ್ತೆ ಈ ಮೇಥಿ ಪರಾಟ, ಹಾಗೆ ಆರೋಗ್ಯ ಕೂಡ ಅಷ್ಟೇ ಒಳ್ಳೆಯದು. ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಮೇಥಿ ಪರಾಟ ಅಥವಾ ಮೇಥಿ ತೇಪ್ಲನ ಮಾಡ್ಕೋಬೋದು ಮನೆಯಲ್ಲೇ ಅಂತ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಕೂಡ ಮಾಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ರೆಸಿಪಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಟೇಕ್ ಕೇರ್, ಬಾಯ್ ಬಾಯ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.